ಹಾಸನದ ಸಕಲೇಶಪುರದ ನಿವಾಸಿಗಳು ಇದೀಗ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಶಿವನಹಳ್ಳಿ ಅರಣ್ಯದಲ್ಲಿ ಸೆರೆ ಹಿಡಿದಿದ್ದ ಕಾಡಾನೆಯನ್ನು ಇವತ್ತು ಮತ್ತಿಗೋಡು ಶಿಬಿರಕ್ಕೆ ರವಾನೆ ಮಾಡಲಾಯಿತು. 5 ಸಾಕಾನೆಗಳನ್ನು ಬಳಸಿ ಕಾಡಾನೆಯನ್ನು ಲಾರಿಗೆ ಹತ್ತಿಸಲಾಯಿತು. ಈ ವೇಳೆ ನರಹಂತಕ ಕಾಡಾನೆ ಸಾಕಾನೆಗಳೊಂದಿಗೆ ಕಾದಾಟ ಕೂಡ ನಡೆಸಿತು. ಎಪಿಸಿಸಿಎಫ್ ಉದಯ್ ಕುಮಾರ್, ಡಿಎಫ್ಒ ಲಕ್ಷ್ಮಣ್ ಸೇರಿದಂತೆ ಅರಣ್ಯ ಇಲಾಖೆಯ 92 ಸಿಬ್ಬಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು. ಕಾಡಾನೆ ಸಾಕಾಣೆ ನಡುವಿನ ಕಾದಾಟವನ್ನು ನೆರೆದಿದ್ದ ಜನರು ಕುತೂಹಲದಿಂದ ನೋಡ್ತಾನೆ ಇದ್ದರು. ಸತತ 4 ದಿನಗಳಿಂದ ಈ ನರಹಂತಕ ಕಾಡಾನೆಯನ್ನು ಸೆರೆ ಹಿಡಿಯೋಕೆ ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ನಿನ್ನೆ ಶಿವನಹಳ್ಳಿ ಕೂಡಿಗೆ ಸಂತೋಷ್ ಕಾಡ್ ಅರಣ್ಯದಲ್ಲಿ ಸೆರೆ ಸಿಕ್ಕಿತ್ತು. ಉಡುಪಿಯ ಮಲ್ಪೆಯಲ್ಲಿ ಆಧುನಿಕ ರೀತಿಯಲ್ಲಿ ಮೀನುಗಾರಿಕೆ ನಡೆಸುವ ಬುಲ್ ಟ್ರಾಲ್ ಬೋಟಿನ ಮೀನುಗಾರರು ಮತ್ತು ಸಾಂಪ್ರದಾಯಿಕ ಪರ್ಸೀನ್ ಬೋಟ್ ಮೀನುಗಾರರ ನಡುವೆ ಭಿನ್ನಮತ ಭುಗಿಲೆದ್ದಿದೆ. ದಿನಂಪ್ರತಿ 16 ಕೋಟಿ ವಹಿವಾಟು ನಡೆಯುವ ಮಲ್ಪೆಯ ಸರ್ವಋತು ಮೀನುಗಾರಿಕಾ ಬಂದರಲ್ಲಿ ಸಂಘರ್ಷದ ವಾತಾವರಣ ಸೃಷ್ಟಿಯಾಗಿದೆ. ಈ ಬಂದರನ್ನೇ ಕೇಂದ್ರ ಸ್ಥಾನವಾಗಿಟ್ಟುಕೊಂಡು 1500 ಅಧಿಕ ಯಾಂತ್ರಿಕ ಬೋಟ್ಗಳು ಕಾರ್ಯಾಚರಣೆಗೆ ಇಳಿದಿದ್ದಾವೆ. ಇವುಗಳಿಗೆ ನಿಷೇಧ ಹೇರಬೇಕು ಅನ್ನೋ ವಾದವೇ ಸದ್ಯ ವಿವಾದದ ಕೇಂದ್ರ ಬಿಂದುವಾಗಿದೆ. ಯಾಂತ್ರಿಕ ಬೋಟ್ಗಳು ನಡೆಸುವ ಅವೈಜ್ಞಾನಿಕ ಮೀನುಗಾರಿಕೆಯಿಂದ ಮತ್ಸ್ಯ ಸಂಪತ್ತನ್ನೇ ನಶಿಸಿ ಹೋಗ್ತಾ ಇದೆ ಎನ್ನುವುದು ಸಾಂಪ್ರದಾಯಿಕ ಮೀನುಗಾರರ ಆರೋಪ. ಆದರೆ ಟ್ರಾಲ್ ಬೋಟ್ ಮೀನುಗಾರರು ಈ ಆರೋಪವನ್ನು ತಳ್ಳಿ ಹಾಕ್ತಾರೆ. ಕರ್ನಾಟಕ ಕರಾವಳಿಯ ಮೀನುಗಾರಿಕೆ ನಿಜವಾದ ಅಪಾಯ ಇರೋದು ವಿದೇಶಿ ಬೋಟ್ಗಳಿಂದ ಅನ್ನೋದು ಬೋಟ್ ಮೀನುಗಾರರ ವಾದ. ಆಳ್ವಾಸ್ ವಿಶ್ವ ನುಡಿಸಿರಿ ಯಾದಗಿರಿ ಘಟಕವನ್ನು ಅದ್ಧೂರಿಯಾಗಿ ಉದ್ಘಾಟನೆ ಮಾಡಲಾಯಿತು. ಯಾದಗಿರಿ ನಗರದ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಮಾರಂಭದಲ್ಲಿ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಅಧ್ಯಕ್ಷ ವೈಜನಾಥ್ ಪಾಟೀಲ್ ಡೊಳ್ಳು ಬಾರಿಸುವ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟರು. ಆಂಧ್ರದ ಜನಪದ ಬಂಜಾರ ನೃತ್ಯ ತಂಡದಿಂದ ಮೋಹಿನಿ ಆಟ ಮತ್ತು ಬಡಗುತ್ತಿ ಯಕ್ಷ ಪ್ರಯೋಗ, ಮಣಿಪುರಿ ಸ್ಟಿಕ್ ಡ್ಯಾನ್ಸ್, ಭರತನಾಟ್ಯ ನೃತ್ಯ ಗಮನ ಸೆಳೆಯಿತು. ಅಷ್ಟೇ ಅಲ್ಲದೆ ಮಣಿಪುರಿಯ ಪ್ರಖ್ಯಾತ ಡ್ಯಾನ್ಸ್ ಆದ ಮಣಿಪುರಿ ದೋಲ್ ಚಲಂ ಡ್ಯಾನ್ಸ್ ನೋಡುಗರ ಹುಬ್ಬೇರುವಂತೆ ಮಾಡಿತು. ಇವತ್ತಿನ ಕರ್ನಾಟಕ ನ್ಯೂಸ್. ಇದೀಗ ಟೆರರಿಸಂ ರಾಜಕೀಯ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.